ಸೂಪರ್ ಸೂಪರ್, ತುಂಬಾ ಮಾಸ್ ಆಗಿ ಫೈಟ್ ಡ್ಯಾನ್ಸ್, ಒಂದು ಐಟಮ್ ಸಾಂಗ್. ಚೆನ್ನಾಗಿದೆ, ಮಾಸ್ ಮಾಸ್ ಫಿಲಿಮ್. ನೀವು ಬೇರೆ ಬೇರೆ ತರನೇ ನೋಡ್ತಾ ಇದ್ವಿ. ಲೂಸಿಯಾ ಡ್ರಾಮಾ, ನಿಜರು ಕರ್ನಾಟಕ ಜನಕ್ಕೆ ಎಲ್ಲಾಗೂ ಶೇರ್ ಮಾಡಿದ್ದಾರೆ. ಸಾಕಷ್ಟು ನನಗೊಂದು ಸಾಧುದು ಮತ್ತೆ ರವಿ ಸಾಧು ಎಲ್ಲ ನಮ್ಮ ಬಾಳ ಥ್ರಿಲ್ಲಿಂಗು. ನಮ್ಮ ಲೇಡಿ ಸೂಪರ್ ಸ್ಟಾರು ಗಿರಿ, ಅವನು ನಮ್ಮ KR ಪೇಟೆ, ಅವ್ರು ಬಿಡಿ, ಅವರದೇ ಕೋಟೆ ಕಾಣೋ ಇದು. ಸರ್ ನಿಜವಾಗ್ಲೂ ಚೆನ್ನಾಗಿ ಮಾಡಿ, 3 ಅನೌನ್ಸ್ ಮಾಡಿದೀರಾ, 3ಗೂ ಮಿಸ್ ಮಾಡಲ್ಲ. ಜನ ಇದೇ ತರ ಬರ್ತಾರೆ. ನಿಮ್ದು ಅಯೋಗ್ಯ ಒಂದಾಗಿತ್ತು, ಎಲ್ಲ ಯೋಗ್ಯರನ್ನೇ ಹಾಕೊಂಡಿದ್ದಾನೆ ಈ ಅಯೋಗ್ಯ. ನೀವು ಸಪೋರ್ಟ್ ಮಾಡಿ, ನಿಜವಾಗ್ಲೂ ನಮ್ಗೂ ಎಲ್ಲ ಬಹಳ ಖುಷಿ ಆಯ್ತು. ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ, ಸೂಪರ್ ಸೂಪರ್ ಸೂಪರ್. ಒಳ್ಳೇದಾಗ್ಲಿ, ಇವೆಲ್ಲ ನೀವು ಕೂಡ ಎಲ್ಲರೂ ಸಪೋರ್ಟ್ ಮಾಡಿ. ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್. ಅಯೋಗ್ಯ 2 ನನಗೆ ಬಹಳ ಖುಷಿ ಆಗೋದು ಏನು ಅಂತಂದ್ರೆ, ಯೂಶಲಿ ಸೆಲೆಬ್ರಿಟಿ ಶೋಗಳಿಗೆ ಹೋಗುವಂಥದ್ದು. ಇದರಲ್ಲಿ ಇನ್ನ ಜಾಸ್ತಿ ಖುಷಿ ಏನಕ್ಕೆ ಅಂತಂದ್ರೆ, ಇದು ಬರೀ ಸೆಲೆಬ್ರಿಟಿ ಶೋ ಅಲ್ಲ, ಸಕ್ಸಸ್ ಸೆಲೆಬ್ರಿಟಿ ಶೋ ಅಂತ. ಆಕ್ಚುಲಿ ಒಂದು ಸಿನಿಮಾದ ಸಕ್ಸಸ್ ಅನ್ನ ಹಂಚ್ಕೊಳ್ಳುವಂಥದ್ದು ಇದೆಯಲ್ಲ, ಅದು ಒಬ್ಬ ಚಿತ್ರರಂಗದವನಾಗಿ ಕನ್ನಡಿಗನಾಗಿ ಈ ಸಿನಿಮಾದ ಗೆಲುವಿದೆಯಲ್ಲ, ನನಗೆ ಸಿಕ್ಕಷ್ಟೇ ಖುಷಿ ಆದಂತ ಗೆಲುವು. ಏನಕ್ಕೆ ಅಂತಂದ್ರೆ, ಈ ಸಿನಿಮಾದಲ್ಲಿ ಕೆಲಸ ಮಾಡುವಂತ ಅಷ್ಟು ಜನ ಈ ಸಿನಿಮಾಗೆ ಅಂಟ್ಕೊಂಡಿರುವಂಥದ್ದು, ಹೆಗಲಿಗೆ ಹೆಗಲು ಕೊಡುವಂಥದ್ದು ಇದೆಯಲ್ಲ, ಅದನ್ನ ಬಹಳ ಹತ್ತಿರದಿಂದ ನೋಡಿದಂತ ಟೀಮು. ಮಹೇಶ್ ಇಂದ ಹೇಳ್ತೀನಿ, ನನಗೆ ಬಹಳ ಹತ್ತಿರದ ಹುಡುಗ. ತುಂಬಾ 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 ದಿವಸದಿಂದ ತುಂಬಾ ಕಷ್ಟಪಟ್ಟು ಸ್ಕ್ರಾಚ್ ಇಂದ ಇಲ್ಲಿ ತನಕ ಬಂದಿರ್ತಾರೆ. ಒಂದು ಸಿನಿಮಾ ಮಾಡುವಂತ ಮಟ್ಟಕ್ಕೆ ಅವ್ರು ಬೆಳೀತಾರೆ ಅಂತಂದ್ರೆ, ಅವ್ರಿಗೆ ಈ ಕೆಲಸದ ಮೇಲೆ ಇರುವಂತ ನಂಬಿಕೆ, ಕೆಲಸದ ಮೇಲೆ ಇರುವಂತ ಶಕ್ತಿ ಅವ್ರಿಗೆ. ಈ ತರದ ಒಂದು ಟೀಮಿಗೆ ಈ ತರದ ಒಂದು ಬೆನ್ನೆಲುಬು ಬೇಕೇ ಬೇಕು. ಬೇಕೇ ಬೇಕು. ಇವತ್ತು ನಾನು ಸತೀಶ್ ಅವರು ಈ ಸಿನಿಮಾದ ಆದ್ರೆ ಜೊತೆಯಲ್ಲಿ ಒಂದಿಷ್ಟು ನಾಯಕ ನಟರನ್ನ ನೋಡ್ತಾ ಇದ್ದೀವಿ. ಒಬ್ಬೊಬ್ರನ್ನು ಕೂಡ ಈ ಸಿನಿಮಾದಲ್ಲಿ ನಾಯಕ ನಟರಾಗಿ ನಿಲ್ಸ್ಕೊಳ್ಳುವಂಥದ್ದು. ಸತೀಶ್ ಅವರು ನನಗೆ ತುಂಬಾ ದಿವಸದಿಂದ, ನಾನು ಅವರು ಕ್ಯಾರೆಕ್ಟರ್ ಆಗಿ ಕೂಡ ಕೆಲಸ ಮಾಡಿದಂತ ಒಂದು ದಿವಸಗಳು. ನನಗೆ ನಿಜ ಹೇಳ್ತೀನಿ, ಸಿನಿಮಾ ಮಾಡೋದು ಒಂದಾದ್ರೆ, ಸಿನಿಮಾ ಜನಕ್ಕೆ ತಲುಪಿಸೋದಿದೆಯಲ್ಲ, ಸಿನಿಮಾ ಮಾಡೋದಕ್ಕಿಂತ ಹೆಚ್ಚು ಕೆಲಸ ಕೇಳುತ್ತೆ, ಬೆವರು ಕೇಳುತ್ತೆ. ಅದನ್ನ ಕೊಡಬೇಕು ಅಂತ ಅನ್ನುವಂಥದ್ದು ಎದೆ ತಟ್ಟಿ ನಿಂತ್ಕೊಳ್ಳುವಂತ ಗೆಳೆಯ. ಇವತ್ತು ನೋಡಿ, ನಾನು ಅವ್ರು ಮಾತಾಡಕ್ ಆಗ್ತಾ ಇಲ್ಲ, ಗಂಟ್ಲು ಅವ್ರಿಗೆ ಏನಕ್ಕೆ ಅಂತಂದ್ರೆ, ನಾನು ಎಲ್ಲಾ ಕಡೆ ನೋಡ್ತಾ ಇದ್ದೀನಿ, ನಿಮ್ಮನ್ನ ಬಿಡ್ತಾನೆ ಇಲ್ಲ ನಾನು. ಅಯ್ಯೋ ಎಲ್ಲೂ ಬಿಟ್ಟಿಲ್ಲ. ನಾನು ಎದೆ ಹೇಳಿದೆ ಅವ್ರಿಗೆ, ಅಕಸ್ಮಾತ್ ಇವತ್ತು ಇಲ್ಲ ಅಂತಿದ್ದಿದ್ರೆ ಇವತ್ತು ಬೆಳಗಿನ ಶೋ ನಾನು ಬುಕ್ ಮಾಡಿದ್ದೆ. ನಾನು ಹೇಳಿದೆ ಅವ್ರಿಗೆ, ನಾನು ಹೋಗ್ಬೇಕಾಗಿತ್ತು ಅಂತ. ಆತರ ಕರೆಯೋದಲ್ಲ, ನಮಗೆ ಹೋಗ್ಬೇಕು ಅಂತ ಅನ್ಸೋಂತ ಒಂದು ಸಿನಿಮಾ ಇದಾಗಿತ್ತು. ಖಂಡಿತವಾಗ್ಲೂ ಬಹಳ ದಿವಸ ಆಗಿತ್ತು ನಗುವಿನ ಒಂದು ಸಿನಿಮಾ ನಮಗ್ ಬಂದು. ಇವತ್ತು ಈ ಸಿನಿಮಾದ ಗೆಲುವಿದೆಯಲ್ಲ, ನಾನು ಈ ಪ್ರಪಂಚಕ್ಕೆ ಸೇರಿದವನು. ಅಂದ್ರೆ ಕಾಮಿಡಿ ಅನ್ನುವ ಪ್ರಪಂಚ ಈ ತಂಡಕ್ಕೆ ಸೇರಬೇಕಾದಂತ ಮಚ್ 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 ಡಿಸರ್ವಿಂಗ್ ತಂಡ ಈ ಒಂದು ಗೆಲುವಿಗೆ. 3 ಅನೌನ್ಸ್ ಮಾಡಿದ್ದಾರೆ. ನಿರಂತರವಾಗಿ ಒಂದು ಸೀರೀಸ್ ತರ ಹೋಗ್ಲಿ ಅಂತ ಅನ್ನೋವಂಥದ್ದು ನನ್ನಿದು. ಮನೆ ಮಂದಿ ಎಲ್ಲ ಕುತ್ಕೊಂಡು, ಹೆಸರಿಗೆ ಮಾತ್ರ ಇದು ಅಯೋಗ್ಯ ಅಂತ ಅನ್ನೋವಂಥದ್ದು, ಆದ್ರೆ ಇವರೆಲ್ಲ ಸೇರಿಕೊಂಡು ಮನೆ ಮಂದಿ ಎಲ್ಲ ಕುತ್ಕೊಂಡು ನೋಡಿ ನಕ್ಕು ನಲಿಬಹುದಾದಂತ ಯೋಗ್ಯವಾದ ಸಿನಿಮಾ. ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್. ಎಲ್ಲಾ ತರದ ಸೀರೀಸ್. ಏನ್ ಹೇಳೋದು, ಮಂಡ್ಯದಲ್ಲಿ ಒಂದು ಜಾತ್ರೆ ಆದ್ರೆ ಹೆಂಗಿರುತ್ತೆ, ಅಲ್ಲಿಗೆ ಹೋಗಿ ಬಂದಂಗಾಯ್ತು. ಫಸ್ಟ್ ಶಾರ್ಟೇನೆ ನಮ್ಮ ಊರುಗಳನ್ನ ಅವ್ರು ತೋರಿಸಿದಂತ ರೀತಿ ಆಗಿರ್ಬೋದು, ಜಾತ್ರೆ, ಕೊಂಡ ಹಾಯೋದು ಎಲ್ಲಾನು ನನ್ಗೆ ತುಂಬಾ ಖುಷಿ ಆಯ್ತು. ಯೂಶಲಿ ಜಾತ್ರೆ ಅಂದ್ರೇನೆ ರಿಯಲ್ ಆಗಿ ಹೋಗಿ ಶೂಟಿಂಗ್ ಮಾಡಿದಾರೆ ಅನ್ಸುತ್ತೆ ಸರ್. ಇಡೀ ಇದ್ರಲ್ಲಿ ಬಿಲ್ಡಪ್ ಶಾಟ್ಸ್ ನಲ್ಲಾಗಿರ್ಬೋದು, ಅಂಡ್ ಡಾನ್ಸ್ ನಲ್ಲಾಗಿರ್ಬೋದು, ಅಂಡ್ ಪರ್ಫಾರ್ಮೆನ್ಸ್ ನಲ್ಲಾಗಿರ್ಬೋದು, ಅಮೇಝಿಂಗ್ ಆಗಿ ಮಾಡಿದ್ದೀರಾ. ಅಂಡ್ ಎಮೋಷನಲಿ ನಾನು ಯಾವತ್ತು ಎಮೋಷನ್ ಸೀನ್ಸ್ ನಲ್ಲಿ ಅಷ್ಟಾಗಿ ನೋಡಿರ್ಲಿಲ್ಲ. ಇನ್ನು ಒಂದು ಕಣ್ಣಂಚಲ್ಲಿ ನೀರು ತರಿಸ್ಬಿಟ್ರು ಸತೀಶ್ ಸರ್. ಸೆಕೆಂಡ್ ಹಾಫ್ ನಂಗೆ ಸಖತ್ ಇಷ್ಟ ಆಯ್ತು. ಅಂಡ್ ರಚಿತಾ ಅವರು
ಕಣ್ಣಲ್ಲೇ ಆಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಂಡ್ ಶಿ ವಾಸ್ ಜಸ್ಟ್ ಆಕ್ಟ್. ಇಬ್ರು ಪೇರ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ಒಟ್ಟಿಗೆ. ನಮ್ಮ ಮಿಲ್ಕಿ ಬ್ಯೂಟೀಸ್ ನನ್ನ ತುಂಬಾ ನಾವೆಲ್ಲ ಒಟ್ಟಿಗೆ ಇಂಡಸ್ಟ್ರಿಗೆ ಬಂದಿದ್ದು, ಸೊ ಖುಷಿ ಆಗುತ್ತೆ ಅವ್ರು ತಿರ್ಗಾ ಕಮ್ ಬ್ಯಾಕ್ ಮಾಡಿರೋದು. ಅಂಡ್ ಲವ್ಲಿ ಸಾಂಗ್, ಆ ಸಾಂಗ್ ಫುಲ್ ಥಿಯೇಟ್ರೇ ಕುಣಿತಾ ಇತ್ತು. ಥ್ಯಾಂಕ್ ಯು ಮಹೇಶ್ ಸರ್, ಇಂಥ ಒಂದು ಒಳ್ಳೆ ಸಿನಿಮಾನ ಮಾಡಿದ್ದಕ್ಕೆ. ಆ್ಯಂಡ್ ಯುನೋ ಸೆಕೆಂಡ್ ಹಾಫ್ನಲ್ಲಿ ನೀವು ಆ ಥರ ಸರ್ಪ್ರೈಸಸ್ ಇಟ್ಟಿದ್ದಕ್ಕೂ ಅದಕ್ಕೂ ನಮ್ಮ ಸೆಕೆಂಡ್ ಹಾಫ್ ಹೆಂಗೆ ಹೋಯ್ತು ಅಂತಲೇ ಗೊತ್ತಿಲ್ಲ. ಸತೀಶ್ ಸರ್ ಹೇಳಿದ್ರು ಸೆಕೆಂಡ್ ಹಾಫ್ ಸಖತ್ತಾಗಿರುತ್ತೆ ನೋಡಿ, ಯು ವಿಲ್ ಹ್ಯಾವ್ ಲಾಟ್ ಆಫ್ ಸರ್ಪ್ರೈಸಸ್ ಅಂತ. ಸೊ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ ಇಷ್ಟು ಮಟ್ಟಕ್ಕೆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಥ್ಯಾಂಕ್ ಯು ಸರ್, ನಮ್ಮ ಕನ್ನಡಕ್ಕೆ ಒಂದು ಒಳ್ಳೆ ಸಿನಿಮಾ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮಂಥ ಪ್ರೊಡ್ಯೂಸರ್ಸು ಆ್ಯಂಡ್ ಇನ್ನೂ ಜಾಸ್ತಿ ಬರಬೇಕು. ಆ್ಯಂಡ್ ಹಾಗಾಗಿ ಈ ಥರದ್ದೊಂದು ಪ್ಯಾಷನೇಟ್ ಆಗಿ ಸಿನಿಮಾ ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್ ಅಯೋಗ್ಯ. ನಮ್ಮ ಮಂಡ್ಯ ಕಡೆ, ಮದ್ದೂರು ಕಡೆ, ಮೈಸೂರು ಕಡೆ ಒಂದು ಜಾತ್ರೆ ನೋಡ್ದಂಗೆ ಆಗುತ್ತೆ ಈ ಅಯೋಗ್ಯ ಸಿನಿಮಾ. ನೀವೆಲ್ಲರೂ ಬಂದು ಹರಿಸಿ ಹಾರೈಸಿ. ಥ್ಯಾಂಕ್ ಯು ಸರ್ ಕಂಗ್ರ್ಯಾಚುಲೇಷನ್ಸ್. ಸರ್ ಕಂಗ್ರ್ಯಾಚುಲೇಷನ್ಸ್. ಮೇಡಮ್ ಕಂಗ್ರ್ಯಾಚುಲೇಷನ್ಸ್. ಎಲ್ರಿಗೂ ನಮಸ್ಕಾರ. ಅಯೋಗ್ಯ ಒನ್ ಖಂಡಿತವಾಗ್ಲೂ ಎಲ್ರಿಗೂ ಗೊತ್ತು. ಇಟ್ಸ್ ಅ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ. 2 ಮತ್ತೆ ಅದೇ ಕಾಸ್ಟ್ ಇಟ್ಕೊಂಡು ಮಾಡುವಂಥದ್ದು. ಸೊ ಕಂಪ್ಲೀಟ್ ಪ್ಯಾಕೇಜ್ ಪರ್ಫಾರ್ಮೆನ್ಸ್. ನಾನು ಆಗಿಂದ ಹೇಳ್ತಾ ಇದ್ದೀನಿ ಸತೀಶ್ ಸರ್ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದೀರಾ, ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದ್ದೀರಾ ಅಂತ. ಡೈರೆಕ್ಷನ್ ವೈಸ್ ಆಗಲಿ, ಸಿನಿಮಾಟೋಗ್ರಫಿ ಆಗಲಿ, ಹಾಡ್ ಆಗಲಿ, ಕಾಮಿಡಿ ಆಗಲಿ, ಎನಿ ಆಸ್ಪೆಕ್ಟ್ ಇಟ್ಸ್ ಎಕ್ಟಿಕ್. ಸೊ ಇಷ್ಟು ವಂಡರ್ಫುಲ್ ಸಿನಿಮಾ. ನಾನು ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ಯಾರು ಅಯೋಗ್ಯ ಮಿಸ್ ಮಾಡ್ಕೋಬೇಡಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಆ್ಯಂಡ್ ಸರ್ ಕಂಗ್ರ್ಯಾಚುಲೇಷನ್ಸ್, ಇಟ್ಸ್ ಅ ವೆರಿ ಬ್ಯೂಟಿಫುಲಿ ಡನ್ ಸಿನಿಮಾ. ಆ್ಯಂಡ್ ಹೋಲ್ ಟೀಮ್ಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ನೀವು ಬನ್ನಿ ಸರ್. ಅಯೋಗ್ಯ 2 ತುಂಬಾ ಚೆನ್ನಾಗಿದೆ. ನನಗೆ ಬಹಳ ಏನಂದ್ರೆ ಸತೀಶ್ ಅಣ್ಣ ಅವ್ರ ಸ್ವ್ಯಾಗ್, ಅವ್ರ ಫೈಟ್, ಅದು ಕ್ಯಾರಿ ಮಾಡಿರೋದಕ್ಕೆ ಸೂಪರ್ ಬಣ್ಣ. ಥ್ಯಾಂಕ್ ಯು ಹಂಗೆ ನಮ್ಮ ಮುನೇಗೌಡರು ಬಹಳ ನೀವು ಒಳ್ಳೆ ಸಿನಿಮಾ ಮಾಡಿದ್ದೀರಿ ಅಣ್ಣ. ನಾವು ಮಹೇಶ್ ಅವರು ಒಟ್ಟಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಕಡೆಯಿಂದ ಒಂದು ದೊಡ್ಡ ಸಿನಿಮಾ, ಇದು ದೊಡ್ಡ ಸಕ್ಸಸ್ ಅಂತ ಮುಂದೆ ಹೋಗ್ತಾ ಇದೆ. ದಯವಿಟ್ಟು ಎಲ್ಲರೂ ಇನ್ನೂ ನೋಡಿ, ಈ ವರ್ಷ ಅತಿ ದೊಡ್ಡ ಯಶಸ್ವಿ ಚಿತ್ರ ಇದಾಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಹಂಗೆ ಪ್ರಜ್ಞಾ ಮೇಡಮ್ ಕಂಗ್ರಾಟ್ಸ್, ವೆಲ್ಕಮ್ ಬ್ಯಾಕ್. ತುಂಬಾ ಚೆನ್ನಾಗಿದೆ ಚಿತ್ರ, ಎಲ್ಲರೂ ನೋಡಿ, ಎಲ್ಲರೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಸರ್ ತುಂಬಾ ಇಂಟರ್ಟೈನಿಂಗ್ ಆಗಿದೆ. ಎಲ್ರಿಗೂ ನಮಸ್ಕಾರ. ಒಂದು ತುಂಬಾನೇ ಎಂಟರ್ಟೈನಿಂಗ್ ಮಾಸ್ ಸಿನಿಮಾ ನೋಡ್ಕೊಂಡ್ ಬಂದ್ವಿ. ಮಹೇಶ್ ಸರ್ ಬ್ಯೂಟಿಫುಲ್ ಆಗಿ ಕತೆ ಬಂದು ಅಚ್ಚುಕಟ್ಟಾಗಿ ನಿರ್ದೇಶನ ಮಾಡಿದ್ದಾರೆ. ತುಂಬಾ ರಿಚ್ ಆಗಿ ಬಂದಿದೆ ಸರ್, ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ ಸ್ಕ್ರೀನ್ ಮೇಲೆ. ದ ಒನ್ ಅಂಡ್ ಓನ್ಲಿ ಸಿದ್ಧ ನಮ್ಮ ಸತೀಶ್ ಸರ್. ಸರ್ ಎಂಟರ್ಟೈನಿಂಗ್ ಪರ್ಫಾರ್ಮೆನ್ಸ್, ತುಂಬಾನೇ ಖುಷಿ ಆಯ್ತು. ನಿಮ್ಮ ಸ್ಕ್ರೀನ್ ಮೇಲೆ ನೋಡಕ್ಕೇನೆ ಒಂದು ಖುಷಿ. ಸರ್ ಕಾಂಬಿನೇಷನ್ ವಿತ್ ಶಿವರಾಜ್ ಸರ್ ಅಂಡ್ ಗಿರಿ ಅವ್ರ ಜೊತೆಗೆ, ಓ ಗಾಡ್ ಎಷ್ಟು ಎಂಟರ್ಟೈನಿಂಗ್ ಆಗಿರುತ್ತೆ ಅಂತಂದ್ರೆ ನೀವು ತುಂಬಾನೇ ಎಂಜಾಯ್ ಮಾಡ್ತೀರಾ ಬಿಗ್ ಸ್ಕ್ರೀನ್ ಅಲ್ಲಿ. ಹಾಗೆ ಪ್ರಜ್ಞಾ, ವಿ ಸಾ ಇಟ್, ಐ ಮೀನ್ ಲೈವ್ ಆಡಿಯನ್ಸ್ ಹುಚ್ಚೆತ್ತು ಕುಣಿತಾ ಇದ್ರು ಥಿಯೇಟರ್ ಅಲ್ಲಿ. ಅಷ್ಟು ಅವರ ಡ್ಯಾನ್ಸ್ ಅನ್ನ ಎಂಜಾಯ್ ಮಾಡಿದ್ದಾರೆ. ಬ್ಯೂಟಿಫುಲಿ ಡನ್, ಸೋ ಗ್ರೇಸ್ಫುಲ್, ಸೋ ಎಲಿಗೆಂಟ್. ಅಂಡ್ ವಾಟ್ ಮೂವ್ಸ್, ಪ್ಲೀಸ್ ಸ್ವಲ್ಪ ನನಗೂ ಹೇಳ್ಕೊಡಿ. ಅಂಡ್ ರಚಿತಾ ರಾಮ್ ಮ್ಯಾಮ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ತುಂಬಾನೇ ನೀಟಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಓವರ್ ಆಲ್ ತುಂಬಾನೇ ಬ್ಯೂಟಿಫುಲ್ ಆಗಿ ಬಂದಿದೆ ಸಿನಿಮಾ. ಇನ್ನು ಉಳಿದಿದ್ದು ನಮ್ಮ ಪಾರ್ಟ್ನರ್ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಟು ದಿ ಹೋಲ್ ಟೀಮ್ ಆಫ್ ಅಯೋಗ್ಯ. ಸರ್ ಎಲ್ಲರೂ ಯೋಗ ಇರುವಂಥವ್ರು ಮತ್ತು ಯೋಗ್ಯತೆ ಇರುವಂಥವ್ರು. ಥ್ಯಾಂಕ್ ಯು ಸೊ ಮಚ್. ನಿಜವಾಗ್ಲೂ ಖುಷಿ ಆಯ್ತು. ಆ್ಯಂಡ್ ಟೆರಿಫಿಕ್ ಮಾಸ್ ಪ್ರೆಸೆನ್ಸ್ ನಿಮ್ಮದು. ಥ್ಯಾಂಕ್ ಯು ಸರ್. ಆಲ್ವೇಸ್ ನಿಮ್ಮ ಡೈಲಾಗ್ ಡೆಲಿವರಿ ನಾನು ಫ್ಯಾನ್ ಆ್ಯಕ್ಚುಲಿ. ನಾನು ನಿಮ್ಮ ಫ್ಯಾನ್, ಯಾಕಂದ್ರೆ ನಾನು ಲಾಸ್ಟ್ ನಿಮ್ಮ ಉತ್ತರಾಖಂಡ ನೋಡಿ. ಥ್ಯಾಂಕ್ ಯು ಸೊ ಮಚ್. ಇಲ್ಲ ಬಟ್ ಎಲ್ರಿಗೂ ಸ್ಕ್ರೀನ್ ಪ್ರೆಸೆನ್ಸ್ ಆ್ಯಂಡ್ ಮಹೇಶ್ ಸರ್ ತುಂಬ ಕಂಗ್ರ್ಯಾಚುಲೇಟ್ ಮಾಡಬೇಕು ನಿಮಗೆ. ಅದ್ಭುತವಾದಂಥ ಸಿನಿಮಾ ಮಾಡಿದ್ದೀರಾ. ಬಿಕಾಸ್ ಅಷ್ಟೊಂದು ಸೀನ್ಗಳನ್ನು ಅಷ್ಟೊಂದು ದೊಡ್ಡದಾಗಿ ನೋಡೋದು ಇಟ್ಸ್ ನಾಟ್ ಎನ್ ಈಸಿ ಟಾಸ್ಕ್. ಆ್ಯಂಡ್ ಸರ್ ನೀವು ಕೂಡ ಕನ್ನಡ ಇಂಡಸ್ಟ್ರಿ ಆಗಿ ಒಂದು ಅದ್ಭುತವಾದಂಥ ಗಿಫ್ಟ್. ದೇವ್ರು ನಿಮ್ಗೆ ಎಲ್ಲ ಶಕ್ತಿ ಕೊಡಲಿ. ಇನ್ನೂ 16 ಸಿನಿಮಾಗಳು
ಎಲ್ಲ ಡೈರೆಕ್ಟರ್ಗಳಿಗೆ ಆಕ್ಟರ್ಗಳಿಗೆ ಸಪೋರ್ಟ್ ಕೊಡುವಂತ ಆಶೀರ್ವಾದ ಕೊಡುವಂತ ಶಕ್ತಿ ದೇವರು ಕೊಡಿ. ಪ್ರಜ್ಞಾ ಅವರೇ ತುಂಬಾ ಖುಷಿ ಆಯ್ತು. ಸಾಂಗ್ ಬಂದಾಗ ಎಲ್ಲರೂ ಎಚ್ಚೆತ್ತುಕೊಂಡ್ರು, ಒಂದು ವೈಬ್ಸ್ ಬೇರೆ ತರ ಸ್ಟಾರ್ಟ್ ಆಯ್ತು. ನಾವು ಅನ್ಕೊಂತ ಇದ್ವಿ ನಮ್ಮ ಸಾಂಗ್ಗಳಲ್ಲಿ ಹಿಂಗ್ ಆಗ್ಬಿಟ್ರೆ ಚೆನ್ನಾಗಿರುತ್ತಲ್ಲ ಅಂತ. ಸೊ ಖುಷಿ ಆಗ್ತಾ ಇದೆ. ಅಂದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಹಸ್ ಕಮ್ ಬ್ಯಾಕ್ ಟು ಒನ್ ವೇವ್. ಎಲ್ಲರೂ ಥಿಯೇಟ್ರಿಗೆ ಜನ ಬಂದು ಸಿನಿಮಾ ನೋಡೋದ್ರ ಒಂದು ಟ್ರೆಂಡ್ ಮತ್ತೆ ಸ್ಟಾರ್ಟ್ ಆಗ್ತದೆ ಅಯೋಗ್ಯದಿಂದ. ನೀವು ಥಿಯೇಟ್ರಿಗೆ ವಿಸಿಟ್ ಕೊಟ್ಟಿರೋದು, ಅಲ್ಲಿ ಜನ ಸಾಗರ ಸೇರಿರೋದು, ಅದು ನೋಡಿದ್ರೆ ಎಷ್ಟು ಹುಮ್ಮಸ್ ಬರುತ್ತೆ ಅಂತಂದ್ರೆ, ನೀವು ನನಗೆ ಮೊನ್ನೆ ಒಂದು ಫೋನಲ್ಲಿ ಒಂದು ಮಾತು ಹೇಳಿದ್ರಿ, ನಾವು ಸಿನಿಮಾ ಪ್ರೊಡ್ಯೂಸ್ ಮಾಡಿದಾಗ ನಿಮಗೆ ಎನರ್ಜಿ ಬಂತಂತ. ನೀವು ಕ್ರೌಡ್ನೆಲ್ಲ ಅಟೆಂಡ್ ಮಾಡಿ ಆ ಜನ ಸಾಗರ ನೋಡ್ಬೇಕಾದ್ರೆ ನಮಗೆ ವಾಪಸ್ ಜೋಶ್ ಬರುತ್ತೆ. ವಿ ಕ್ಯಾನ್ ಡೂ ಇಟ್, ಗೆಲ್ಬೋದು, ಜನ ಬರ್ತಾರೆ. ನಾವು ಸುಮ್ಮನೆ ಬರಲ್ಲ ಅಂತ ಅದೇನೋ ಊಹಾಪೋಗಳಿದೆ. ರೈಟ್ ವೇನಲ್ಲಿ ಇಟ್ ಮಾಡಬೇಕು, ನಾವು ಅಟೆನ್ಷನ್ ಡ್ರಾ ಮಾಡಬೇಕು. ಈಗ ನೋಡಿ ಎಲ್ಲ ಟೀಮ್ ಹೆಂಗ್ ನಿಂತ್ಕೊಂಡು ಒಂದು ಯೂನಿಟಿಯಿಂದ ಇದು ಜನಕ್ಕೆ ಕಾಣಿಸುತ್ತೆ. ಇದು ದೇರ್ ಇಸ್ ಒನ್ ಯೂನಿಟಿ, ಒಂದು ಒಬ್ಬರೊಬ್ಬರ ಮೇಲೆ ಪ್ರೀತಿ, ಒಂದು ಗೌರವ ಇದೆ. ಎಲ್ಲರೂ ಸೇರಿ ಒಂದು ಸಿನಿಮಾ ಮಾಡಿದಾರೆ ಅನ್ನೋದು ಜನರಿಗೆ ಗೊತ್ತಾಗುತ್ತೆ. ನಿಮಗೆ ನಂಬಿಕೆ ಇದೆ ಅಂತಂದ್ಮೇಲೆ ಆಮೇಲೆ ಜನರಿಗೆ ನಂಬಿಕೆ ಬರುತ್ತೆ. ಸೊ ಆ ಕಾನ್ಫಿಡೆನ್ಸ್, ಆ ನಂಬಿಕೆ ನಾವು ಹುಟ್ಟಿಸ್ಬೇಕು. 100% ಜನ ಬರ್ತಾರೆ. ದೇರ್ ಆರ್ ಆಡಿಯನ್ಸ್. ಕನ್ನಡ ಸಿನಿಮಾ ನೋಡೋದಕ್ಕೆ ಜನ ಸಾಯ್ತಾ ಇದ್ದಾರೆ. ನಮ್ಮಲ್ಲಿ ಒಗ್ಗಟ್ಟು ಕಾಣಿಸ್ಬೇಕು, ನಮ್ಮಲ್ಲಿ ಫಸ್ಟ್ ಕಾನ್ಫಿಡೆನ್ಸ್ ಕಾಣಿಸ್ಬೇಕು. ಅದು ನಿಮ್ಮಲ್ಲಿ ಕಾಣಿಸಿದೆ, ನಿಮ್ಮಿಂದ ನಮಗೆ ಇನ್ಸ್ಪಿರೇಷನ್ ಸಿಕ್ಕಿದೆ. ಈ ಥರದ್ದು ಇನ್ನೊಂದಷ್ಟು ಸಿನಿಮಾಗಳು ಬರಲಿ. ಕನ್ನಡ ಜನತೆಗಳು ಸಿನಿಮಾ ಖಂಡಿತ ನೋಡ್ತಾರೆ. ಆ್ಯಂಡ್ ಐ ಒನ್ಸ್ ಅಗೇನ್ ವಿಶ್ ನಿಮ್ಮ ಅಯೋಗ್ಯ ಸಿನಿಮಾಗೆ ತುಂಬ ಒಳ್ಳೇದಾಗಲಿ, ದೊಡ್ಡ ಇನ್ನೂ ಕಲೆಕ್ಷನ್ಸ್ ಮಾಡಲಿ, ರೆಕಾರ್ಡ್ ಕಲೆಕ್ಷನ್ಸ್ ಮಾಡ್ತಾ ಹೋಗ್ಲಿ ಅಂತ ನಾನು ಆಶಿಸ್ತೀನಿ. ಗುಡ್ ಲಕ್, ಗಾಡ್ ಬ್ಲೆಸ್. ಆ್ಯಂಡ್ ಎಲ್ಲರೂ ಒಟ್ಟಿಗೆ ನಿಲ್ಲೋಣ. ಲೆಟ್ಸ್ ಆಲ್ ಯುನೈಟ್ ಟುಗೆದರ್, ಸ್ಟ್ಯಾಂಡ್ ಟುಗೆದರ್ ಫಾರ್ ಕನ್ನಡ ಸಿನಿಮಾ ಇಂಡಸ್ಟ್ರಿ. ಥ್ಯಾಂಕ್ ಯು ಸರ್. ಇಲ್ಲ ಅಣ್ಣನ ಮುಂದೆ ಹೇಳಕ್ಕೆ, ಇನ್ಫ್ಯಾಕ್ಟ್ ನಮ್ದೇ ಸಿನಿಮಾ, ಎರಡು ರೀತಿಯಲ್ಲಿ ನಮ್ದೇ ಸಿನಿಮಾ. ಭುವನಂ ಗಗನಂ ಪ್ರೊಡ್ಯೂಸರ್, ನಮ್ಮ ಪ್ರೊಡಕ್ಷನ್ ಹೌಸ್, ನಮ್ಮ ಅಣ್ಣ. ಬೆಳಿಗ್ಗೆ 4 ಗಂಟೆಗೂ ಫೋನ್ ಮಾಡಿದ್ರು, ಆರಾಮ್ಸೆ ಭಯ ಇಲ್ಲದೆ ಫೋನ್ ಮಾಡ್ಬೋದಂತಹ ಸ್ಟಾರ್ ನನಗೆ ಸತೀಶ್ ಅಣ್ಣ. ಸಚಿನ್ ಅವ್ರಿಗೆ ಮುಂಬೈ ಹೋಮ್ ಗ್ರೌಂಡ್ ಹೆಂಗೋ, ಅಣ್ಣನ್ಗೆ ಮಂಡ್ಯ ಹೋಮ್ ಗ್ರೌಂಡ್ ಅದು ಖಂಡಿತವಾಗ್ಲು. ಸೊ ಒಂದ್ ರೀತಿಯಲ್ಲಿ ಮಂಡ್ಯ ಸಚಿನ್ ತೆಂಡೂಲ್ಕರ್. ಇವರ ರೀತಿ ಮಂಡ್ಯ ಶೈಲಿಯ ಭಾಷೆ, ಆ ನಗಿಸುವಂತ ರೀತಿ, ಥ್ರಿಲ್ ಕೊಟ್ಟುವಂತ ರೀತಿ, ಅಂಡ್ ಕ್ಲೈಮ್ಯಾಕ್ಸ್ ಅಲ್ಲಂತೂ ನಿಜವಾಗ್ಲೂ ಕೂಸ್ಕೊಂಡು ಬಂತು. ಖಂಡಿತವಾಗ್ಲೂ ಫುಲ್ ಫ್ಯಾಮಿಲಿ ಬಂದು ಎವ್ರಿ ನಕ್ಕು ಹೊರಗೋಗ್ಬೋದಂತ ಸಿನಿಮಾ ಅಯೋಗ್ಯ 2. ದಯವಿಟ್ಟು ಎಲ್ಲರೂ ಕೂಡ ಬಂದು ನೋಡಿ. ಅಂಡ್ ಮಹೇಶ್ ಸರ್ ನಿಜವಾಗ್ಲೂ ಆಲ್ವೇಸ್ ಸಿನಿಮಾ ಒಂದು ಖುಷಿಯಲ್ಲಿ, ಒಂದು ಏನೋ ಟೆನ್ಷನ್ ಇದ್ರು, ಸ್ಟ್ರೆಸ್ ಇದ್ರು, ಬಂದು ಆರಾಮ್ಸೆ ನಕ್ಬಿಟ್ಟು ಫುಲ್ ಜಾಲಿಯಾಗಿ ಹೊರ ಹೋಗ್ಬೋದಂತ ಸಿನಿಮಾ. ಸೊ ಅಯೋಗ್ಯ 2 ತುಂಬಾ ದೊಡ್ಡ ಸಕ್ಸಸ್ ಆಗಿದೆ, ಇನ್ನಷ್ಟು ತುಂಬಾ ದೊಡ್ಡ ಸಕ್ಸಸ್ ಆಗ್ಲಿ. ಅಂಡ್ ಸರ್ ಕಂಗ್ರಾಚುಲೇಷನ್, ಹಿಟ್ ಸಿನಿಮಾ ಬಂದಿದೆ ನಮ್ಮ ಪ್ರೊಡಕ್ಷನ್ ಹೌಸ್ ಇಂದ. ರಿಯಲಿ ಹ್ಯಾಪಿ ಫಾರ್ ದಟ್. ಸತೀಶ್ ಅಣ್ಣ ಥ್ಯಾಂಕ್ ಯು. ಎಲ್ರು ಬನ್ನಿ ಅಯೋಗ್ಯ 2 ನೋಡಿ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಫಸ್ಟ್ ಒಂದೇ ಏನ್ ಹೇಳ್ಬೇಕಂದ್ರೆ, ತುಂಬಾ ದಿನ ಆದ್ಮೇಲೆ ಹೊಟ್ಟೆ ಉಣ್ಣಾಗೋ ತರದ್ದು ನಕ್ಕಿದೀನಿ, ತುಂಬಾ ಖುಷಿ ಪಟ್ಟಿದೀನಿ. ಯಾಕೆ ಅಂತಂದ್ರೆ ನನ್ನೂರು ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟಿರೋ ಭಾಷೆಯಲ್ಲಿ ತೆಗ್ದಿರುವಂತದ್ದು ಒಂದು ಸಿನಿಮಾ. ಯಾರ್ಯಾರು ನಗಬೇಕು ಹೊಟ್ಟೆ ಉಣ್ಣಾಗೋವರೆಗೂ ಅಂತ ಅನ್ಕೋತಿರೋ ಅವರೆಲ್ಲಾರು ಬಂದು ಈ ಸಿನಿಮಾನ, ಲಾಜಿಕ್ ಬೇಕಾ ಅದು ಇದೆ, ಮ್ಯಾಜಿಕ್ ಬೇಕಾ ಅದು ಇದೆ, ಕಥೆ ಬೇಕಾ ಅದು ಇದೆ, ಸಾಂಗ್ಸ್ ಬೇಕಾ ಅದು ಇದೆ, ತುಂಬಾ 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 ಅಚ್ಚುಕಟ್ಟಾಗಿ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿರುವಂತ ಒಂದು ಸಿನಿಮಾ. ನಗಬಹುದು, ಹೊಟ್ಟೆ ಉಣ್ಣಾಗೋವರೆಗೂ. ತುಂಬಾ ಚೆನ್ನಾಗಿದೆ ಡಾರ್ಲಿಂಗ್ ಸಿನಿಮಾ. ಫಸ್ಟ್ ಟೈಮ್ ಸತೀಶ್ ಡ್ಯಾನ್ಸು, ಫೈಟ್ ಎಲ್ಲಾನು ತುಂಬಾ ಬ್ಯೂಟಿಫುಲ್ ಆಗಿದೆ. ಮಹೇಶ ತುಂಬಾ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾನೆ ಸಿನಿಮಾನ. ಪ್ರೊಡ್ಯೂಸರ್ ಅದಕ್ಕೆ ತುಂಬಾ ಚೆನ್ನಾಗಿ ಸಾಥ್ ಕೊಟ್ಟಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರತಿಯೊಂದು ಪಾತ್ರಗಳು ಕೂಡ ತುಂಬಾ ಚೆನ್ನಾಗಿದೆ. ಲಾಜಿಕ್ ಅದೆಲ್ಲ ಏನಿಲ್ಲ, ಬಟ್ ಹೊಟ್ಟೆ ತುಂಬಾ ನಗಬೇಕು ಅಂತಂದ್ರೆ ಅಯೋಗ್ಯ 2 ಸಿನಿಮಾನ ನೋಡ್ಬೋದು. ಅಂದ್ರೆ ಒಬ್ಬ ಅಧ್ಯಕ್ಷ ಆಗಕ್ಕೆ ಒಂದು ಹಳ್ಳಿ ನಡೆಯುವಂತ ಒಂದು ಕತೆ, ಅದ್ರ ಜೊತೆಗೆ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ, ಅಮ್ಮ ಮಗನ ಸಂಬಂಧ, ತಿರ್ಗಾ ಅಪ್ಪ ಮಗನ ಸಂಬಂಧ, ಇದೆಲ್ಲಾನು ಇಟ್ಕೊಂಡು ತುಂಬಾ ಚೆನ್ನಾಗಿ ಮಾಡಿರುವಂತ ಸಿನಿಮಾ. ಎಲ್ಲಾರು ಕನ್ನಡ ಸಿನಿಮಾ ಕಲ್ಟ್ ಸಿನಿಮಾನೇ. ಕಲ್ಟ್ ಸಿನಿಮಾ ಅಂತಂದ್ರೆ ಅದೊಂದು ಕ್ಯಾಟಗರಿ ಇದೆ, ಒಂದು ಆಕ್ಷನ್ ಸಿನಿಮಾ ಅಂದ್ರೆ ಅದೊಂದು ಕ್ಯಾಟಗರಿ ಇದೆ, ಒಂದು ಕಾಮಿಡಿ ಸಿನಿಮಾ ಅಂದಾಗ ಜನ ಎಲ್ಲಾರು ಇವತ್ತು ಮೊಬೈಲು
ಮತ್ತೆ ಎಲ್ಲೋ ಒಂದಷ್ಟು ಕೆಲಸಗಳಲ್ಲಿ ಬ್ಯುಸಿ ಆಗಿರ್ತಾರೆ, ಆ ಟೆನ್ಷನ್ ಅಲ್ಲಿ ಇರ್ತಾರೆ. ಆ ಟೆನ್ಷನ್ ನಲ್ಲೂ ಬಂದು ಈ ಸಿನಿಮಾನ ನೋಡಿದ್ರೆ ನಿಮ್ಗೊಂದು ರಿಲ್ಯಾಕ್ಸೇಷನ್ ಸಿಗುತ್ತೆ. ಆ ತರದೊಂದು ಸಿನಿಮಾ. ಯಾಕೆಂತಂದ್ರೆ ಪ್ರತಿಯೊಂದು ಸಿನಿಮಾನು ಕಲ್ಟ್ ಸಿನಿಮಾ ಮಾಡಕ್ಕಾಗಲ್ಲ, ಪ್ರತಿಯೊಂದು ಸಿನಿಮಾನು ಏನು ಆಕ್ಷನ್ ಸಿನಿಮಾ ಮಾಡಕ್ಕಾಗಲ್ಲ. ಕೆಲವರು ಕಾಮಿಡಿ ಸಿನಿಮಾ ನೋಡಕ್ಕೆ ಸಿಗ್ತಾ ಇಲ್ಲ ಅಂತ ಏನಂತ ಇದ್ರು. ನಿಜವಾಗ್ಲೂ ತುಂಬಾ ಒಳ್ಳೆ ಕಾಮಿಡಿ ಸಿನಿಮಾ, ಅದ್ರ ಜೊತೆಗೆ ಒಂದು ಹಳ್ಳಿ ನೇಟಿವಿಟಿಲಿರುವಂತ ಒಂದು ಬ್ಯೂಟಿಫುಲ್ ಸಿನಿಮಾ. ರಚಿತಾ ರಾಮ್ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್, ಸಾಂಗ್ಸ್, ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಲ್ಲ, ಅಂದ್ರೆ ಟೋಟಲ್ ಓವರ್ ಆಲ್ ಸಿನಿಮಾ ತುಂಬಾ ಬ್ಯೂಟಿಫುಲ್ ಆಗಿದೆ. ಕನ್ನಡದ್ದು ಒಳ್ಳೆ ಸಿನಿಮಾ ಬಂದಿಲ್ಲ ಅಂತ ಹೇಳ್ತಾರಲ್ಲ, ಖಂಡಿತವಾಗ್ಲೂ ಬಂದು ಈ ಸಿನಿಮಾ ನೋಡಿ. ಆಲ್ ದ ವೆರಿ ಬೆಸ್ಟ್ ಎಂಟೈರ್ ಟೀಮ್ಗೆ. ಗುಡ್ ಲಕ್. ಹಾಯ್, ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಅಯೋಗ್ಯ 2 ನೋಡ್ಕೊಂಡು ಬಂದೆ. ಐ ಮಸ್ಟ್ ಸೇ, ಡೈರೆಕ್ಷನ್ ಇಂದ ಹಿಡಿದು, ಸ್ಟೋರಿ ಲೈನ್ ಇಂದ ಹಿಡಿದು, ಸಾಂಗ್ಸ್ ಇಂದ, ಪರ್ಫಾರ್ಮೆನ್ಸ್, ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಫಿಲ್ಮ್. ನೀವು ಮಿಸ್ ಮಾಡಿದ್ರೆ ಇವಾಗಲೇ ಟಿಕೆಟ್ಸ್ ಬುಕ್ ಮಾಡಿ ಥಿಯೇಟ್ರಲ್ಲಿ ನೋಡಿ. ಸತೀಶ್ ಸರ್ ಆಗಿರಲಿ, ರಚಿತಾ ಮ್ಯಾಮ್ ಅವ್ರನ್ನ ಸ್ಕ್ರೀನಲ್ಲಿ ನೋಡಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಇಟ್ ವಿಲ್ ಕೀಪ್ ಯು ಇನ್ ದ ಎಡ್ಜ್ ಆಫ್ ಯುವರ್ ಸೀಟ್. ಸ್ಟೋರಿ ಲೈನ್ ಜೊತೆ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್. ಸೆಕೆಂಡ್ ಹಾಫಲ್ಲಂತೂ ಕ್ಲೈಮ್ಯಾಕ್ಸ್ ಫೈಟ್ ಅಂತೂ ತುಂಬ ಚೆನ್ನಾಗಿದೆ. ಐ ಲವ್ ವಾಚಿಂಗ್ ಎವ್ರಿ ಒನ್ ಆನ್ ಸ್ಕ್ರೀನ್. ಕಂಗ್ರ್ಯಾಚುಲೇಷನ್ಸ್ ಮಹೇಶ್ ಸರ್, ಸತೀಶ್ ಸರ್, ಕಂಗ್ರ್ಯಾಚುಲೇಷನ್ಸ್. ನೀವು ಕೂಡ ತುಂಬ ಚೆನ್ನಾಗಿ ಡಾನ್ಸ್ ಮಾಡಿದ್ದೀರಾ. ಐ ಥಿಂಕ್ ವೆರಿ ನೀಟ್ ಫ್ಯಾಮಿಲಿ ಕುತ್ಕೊಂಡು ನೋಡೋವಂಥ ಒಂದು ಸಿನಿಮಾ. ಸೊ ಡು ನಾಟ್ ಮಿಸ್ ದ ಥಿಯೇಟರ್ ಎಕ್ಸ್ಪೀರಿಯನ್ಸ್. ಈಗಲೇ ನೀವು ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ ಇಡೀ ತಂಡಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಅಯೋಗ್ಯ 2 ನಾನು ಸತೀಶ್ ಸರ್ ಜೊತೆ ಒಂದು ಸಿನಿಮಾ ಮಾಡಿದ್ದೀನಿ. ಹಿ ಈಸ್ ಅ ಮಾನ್ಸ್ಟರ್ ಇನ್ ಆಕ್ಟಿಂಗ್. ಅದು ಇದರಲ್ಲಿ ಕಾಣಿಸುತ್ತೆ. ನಮ್ಮ ಮಂಡ್ಯ ಜಿಲ್ಲೆ ಸೊಗಡು ಅಂಡ್ ಗೌಡ್ರ ಗತ್ತನ್ನ ಇಡೀ ಕರ್ನಾಟಕಕ್ಕೆ ತೋರಿಸಿದ್ದಾರೆ ಮಹೇಶ್ ಅವರು ಮತ್ತೆ ಮುನೇಗೌಡರು ಪ್ರೊಡಕ್ಷನ್ ಇಂದ. ಅಂಡ್ ಮಿಲ್ಕಿ ಜೋಡಿ ಪ್ರಜ್ಞಾ ಅವರ ಜಲಕ್ಕೂ ಸೂಪರ್ ಆಗಿದೆ. ಈಗಿನ ಕರೆಂಟ್ ಸಿಚುವೇಶನ್ ಏನ್ ನಡೀತಾ ಇದೆ ನಮ್ಮ ಕರ್ನಾಟಕದಲ್ಲಿ, ಅದನ್ನ ಇಟ್ಕೊಂಡು ಸಿಂಪಲ್ ಆಗಿ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಅಂದ್ರೆ ರೂಟ್ಸ್ ಲೆವೆಲ್ ಇಂದಾನೇ ಬರ್ಬೇಕು ಯಾವುದೇ ಸಕ್ಸಸ್ ಬೇಕು ಅಂತಂದ್ರೆ. ಆ ತರ ಒಂದು ಮಾರಲ್ಸ್ ನ ಈ ಸಿನಿಮಾ ಮುಖಾಂತರ ತುಂಬಾ ಹ್ಯೂಮರಸ್ ಆಗಿ ಹೇಳಿದ್ದಾರೆ ಮಹೇಶ್ ಅವರು. ಸೆಕೆಂಡ್ ಹಾಫ್ ಅಂತೂ ನಕ್ಕಿ ಸಾಕಾಯ್ತು. ಡೈಲಾಗ್ಸ್ ಅಂತೂ ಅಲ್ಟಿಮೇಟ್ ಆಗಿದೆ. ಪ್ರತಿಯೊಂದು ಫ್ರೇಮು ಕೂಡ ತುಂಬಾ ಕಲರ್ಫುಲ್ ಅಂಡ್ ರಿಚ್ ಆಗಿದೆ. ಒಬ್ಬ ಮನುಷ್ಯ 2 ಅವರ್ ಸ್ಟ್ರೆಸ್ ಬಸ್ಟರ್ ಬೇಕು ಅಂತಂದ್ರೆ ಅಯೋಗ್ಯ 2 ಮೂವೀಸ್ ದ ರೈಟ್ ಚಾಯ್ಸ್. ನಮ್ ಕನ್ನಡ ಸಿನಿಮಾನ, ನಮ್ ಕನ್ನಡ ನಟರನ್ನ ನಾವೇ ನಿಂತು ಸಪೋರ್ಟ್ ಮಾಡ್ಬೇಕು. ಐ ಆನೆಸ್ಟ್ಲಿ ಸಜೆಸ್ಟ್ ಎವ್ರಿ ಒನ್, ಎಲ್ಲರೂ ಬಂದು ಅಯೋಗ್ಯ 2 ನ ನೋಡ್ಲಿ. ನಿಜವಾಗ್ಲೂ ಖುಷಿ ಪಟ್ಕೊಂಡು 2 ಅವರ್ ತುಂಬಾ ನಕ್ಕಿ ಹೋಗ್ತೀರಾ. ಅಂಡ್ ಆಲ್ ದ ಬೆಸ್ಟ್ ಟು ಎಂಟೈರ್ ಮೂವಿ. ಅಂಡ್ ಶಿವರಾಜ್ ಸರ್ ಅಂಡ್ ಗಿರಿ ಅಣ್ಣ ಅಂತೂ ಒಪ್ಪ, ನಾನು ಅದೇ ಕೇಳ್ತಾ ಇದ್ದೆ, ಅಣ್ಣ ನಿಮ್ ಜಾಗ ಸಾಕಾಗ್ತಾ ಇತ್ತಾ ಬೈಕಲ್ಲಿ 3 ಜನಕ್ಕೂ ಅಂತ. ಅಷ್ಟು ಒಳ್ಳೆ ಸ್ಪೇಸ್ ತಗೊಂಡು ಸಿನಿಮಾ ಮಾಡಿದ್ದಾರೆ. ಅಂಡ್ ರಚಿತಾ ರಾಮ್ always looks as a beautiful. Entire movie is a blockbuster. I'm waiting for Ayogya 3. Thank you. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಮೋಲಾ. ಸಿಕ್ಕಾಪಟ್ಟೆ ಎಕ್ಸೈಟಿಂಗ್ ಆಗಿತ್ತು ಸ್ಟಾರ್ಟಿಂಗ್ ಇಂದ ಎಂಡ್ವರೆಗೂ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ. ನಾನು ಆಕ್ಚುಲಿ ನನ್ನ ಫ್ರೆಂಡ್ಸ್ ಎಲ್ಲರೂ ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿದೆ, ಹೋಗ್ಬೇಕಂತ ಇದ್ದೆ. ಸೊ ಇವತ್ತು ಎಲ್ಲರ ಜೊತೆ ನೋಡೋಂಗಾಯ್ತು ಮೂವಿನ. ನಾನು ನಿಜವಾಗ್ಲೂ ಇನ್ನೊಂದ್ಸಲ ನನ್ನ ಫ್ರೆಂಡ್ಸ್ ಜೊತೆ ಹೋಗಿ ಖಂಡಿತ ನೋಡ್ತೀನಿ. ಬಿಕಾಸ್ ಅಷ್ಟು ಎಂಜಾಯ್ ಮಾಡಿದ್ವಿ ಎಲ್ಲರೂ. ಫೈಟ್ಸ್ ಇರ್ಬೋದು, ಆ್ಯಂಡ್ ಸರ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಸ್ಕ್ರೀನ್ ಮೇಲೆ. ಸೊ ಆ್ಯಂಡ್ ಎಂಟೈರ್ ಡೈರೆಕ್ಷನ್ ಇರ್ಬೋದು. ಆ್ಯಂಡ್ ಒಬ್ಬೊಬ್ರು ನಮ್ಮ ಫೇವ್ರೆಟ್ ಆ್ಯಕ್ಟರ್ಸ್ ಎಲ್ಲ ಬರ್ತಾ ಇರ್ತಾರೆ. ಸೊ ಒಂಥರ ತುಂಬ ಚೆನ್ನಾಗಿರುತ್ತೆ ಸ್ಟಾರ್ಟಿಂಗ್ ಇಂದ ಎಂಡ್ವರೆಗೂ. ಎಲ್ಲೂ ಬೋರ್ ಆಗಲ್ಲ. ಸ್ಪೆಷಲಿ ನನಗೆ ಸಾಧು ಸರ್ ಕಾಮಿಡಿ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಂದರೆ ಎಂಟ್ರಿ ಹೇಳ್ಬಾರ್ದಿತ್ತ, ಎಲ್ಲ ನೋಡ್ಬಿಟ್ಟಿದಾರಲ್ಲ. ಇಷ್ಟು ದಿನ ಚೆನ್ನಾಗಿ ಬರ್ತಾ ಇದೆ ಅಂತಂದ್ರೆ ಸಕ್ಸಸ್ಫುಲ್ ಆಗಿ ಆಫ್ಕೋರ್ಸ್ ಎಲ್ಲರೂ ಇಷ್ಟಪಟ್ಟಿರ್ತಾರೆ. ಅಂಡ್ ಅಯೋಗ್ಯ 2 ಅಲ್ಲ, ಅಯೋಗ್ಯ 3 ಜನ ಇದ್ದಾರೆ. ಎಲ್ಲರೂ ಸೂಪರ್ ಆಗಿ ಮಾಡಿದ್ದಾರೆ. ಅಂಡ್ ಇನ್ನೆಷ್ಟು ಜನ ಅಯೋಗ್ಯ? 3 ಜನ ಅಷ್ಟೇನಾ?
ನೆಕ್ಸ್ಟ್ 3 ಅಲ್ಲಿ ಬರ್ತೀನಿ. 3 ಅಲ್ಲಿ 4 ಅಯೋಗ್ಯ, 4ನೇ ಅಯೋಗ್ಯ. ಅಯೋಗ್ಯ 3 ಅಯೋಗ್ಯ 1 ಅಯೋಗ್ಯ. ಅಯೋಗ್ಯ ಅಂತ ಮಾಡುವಾಗ ನೋಡಿ, ಅಯೋಗ್ಯ 2 ಪ್ಲಸ್ ಅಯೋಗ್ಯ 1. ಕಂಗ್ರ್ಯಾಚುಲೇಷನ್, ಗುಡ್ ಲಕ್. ಎಲ್ಲರೂ ಥಿಯೇಟರಿಗೆ ಬಂದು ದಯವಿಟ್ಟು ನೋಡಿ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಾ, ಐ ಆಮ್ ಶೋರ್. ಕಂಗ್ರ್ಯಾಚುಲೇಷನ್, ಗುಡ್ ಲಕ್ ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್ ಫಾರ್ ಕಮಿಂಗ್. ಥ್ಯಾಂಕ್ ಯು. ಆಕ್ಚುಲಿ ಗಂಟಾವಟ್ ಆಗಿದೆ ನನಗೆ. ನನ್ನ ಇಡೀ ತಂಡಕ್ಕೆ, ನನ್ನ ಬೆನ್ನೆಲುಬಾಗಿ ನಿಂತಿರುವಂತ ನನ್ನ ಗೆಳೆಯರು, ಇಷ್ಟು ಜನ, ಒಬ್ಬರಿಂದ ಸಿನಿಮಾ ಆಗಲ್ಲ, ಟೀಮ್ ವರ್ಕ್. ಇವತ್ತು ಇಷ್ಟು ಜನ ಉಳಿಸ್ಕೊಂಡಿದೀವಿ, ಜೊತೆಗಿದೀವಿ ಅಂತಂದ್ರೆ ವಿ ಆರ್ ವೆರಿ ಹ್ಯಾಪಿ ಅಂಡ್ ತುಂಬಾ ಖುಷಿ ಆಗುತ್ತೆ. ಮಹೇಶ್, ಮುನೇಗೌಡರು, ಗಿರಿ, ಆಮೇಲೆ ನಮ್ಮ ಚೇತು ಅಂಡ್ ಶಿವರಾಜ್ ಕೇರ್ಪೇಟೆ, ದೀಪು ಅಂಡ್ ಪ್ರಜ್ಞಾ, ಹಗಲು ರಾತ್ರಿ ಒಂದ್ ದಿವಸನೇ ಬಿಡದಂಗೆ ಅಷ್ಟು ದಿನಗಳು 60 ದಿವಸದಿಂದ ಜೊತೆಗೆ ನಿಂತಿದ್ದಾರೆ ಈ ಸಿನಿಮಾ ಗೆಲ್ಲೋದಕ್ಕೆ. ಇವರೆಲ್ಲರೂ ಕಾರಣಕರ್ತರು. ಮತ್ತೆ ಈಗ ಬರದೇ ಇರೋರು ಸುಮಾರು ಜನ ಇದ್ದಾರೆ. ಬಚ್ಚೇಗೌಡರು ಆಗ್ಬೋದು, ರಚಿತಾ ಅವ್ರು ಆಗ್ಬೋದು, ತುಂಬಾ ಜನ ಇದ್ದಾರೆ ಆಕ್ಟರ್ಗಳು. ಸಾಧು ಕೋಕಿಲ್ ಅವ್ರು ಆಗ್ಬೋದು, ರವಿ ಸರ್ ಎಸ್ಪೆಷಲಿ, ಅಂಡ್ ಅರ್ಜುನ್ ಜನ್ಯ ಅವರು, ಫೈಟ್ ಮಾಸ್ಟ್ರು, ಪ್ರತಿಯೊಬ್ಬರು ಕಾಂಟ್ರಿಬ್ಯೂಷನ್ ತುಂಬಾ ಇದೆ ಈ ಸಿನಿಮಾ ಗೆಲ್ಲೋದಕ್ಕೆ. ಅವರೆಲ್ಲರಿಗೂ ಸ್ಪೆಷಲಿ ಥ್ಯಾಂಕ್ ಯು ಸೊ ಮಚ್. ಐ ಲವ್ ಯು ಆಲ್. ನಿಮ್ಗೆಲ್ಲ ಒಳ್ಳೇದಾಗ್ಲಿ, ಒಳ್ಳೇದಾಗಿದೆ ಈ ಸಿನಿಮಾಯಿಂದ, ಇನ್ನೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ಹಾಗೆ ಆಕ್ಚುಲಿ ಸೆಲೆಬ್ರಿಟಿ ಶೋ ಮಾಡೋದಕ್ಕೆ ನನಗೆ ಮನಸ್ಸಿರಲಿಲ್ಲ. ಬಿಕಾಸ್ ಯಾಕೆ ಅಂತಂದ್ರೆ ಪ್ರತಿ ಸಿನಿಮಾಗೂ ಸೆಲೆಬ್ರಿಟಿ ಶೋ ಮಾಡ್ತೀವಿ, ಎಲ್ಲ ಒಂದ್ ಕಡೆ ನಮ್ಗೆ ಭಯ. ಯಾಕೆಂದ್ರೆ ಫಸ್ಟ್ ಟೈಮ್ ಸಿನಿಮಾ ತೋರಿಸಿದಾಗ ಅವ್ರಿಗೆ ಎಲ್ಲಿ ಇಷ್ಟ ಆಗಲ್ವೋ, ಆಮೇಲೆ ಬಂದು ಫೋರ್ಸ್ಫುಲಿ ಅವ್ರು ಹೇಳ್ಬೇಕು ಚೆನ್ನಾಗಿದೆ ಅಂತ ಪೋಡಿಯಂ ಹತ್ರ ನಿಂತ್ಕೊಂಡು, ತುಂಬಾ ಕಷ್ಟ ಆಗುತ್ತೆ ಅವ್ರಿಗೆ. ಜನರ ಅಭಿಪ್ರಾಯ ಫಸ್ಟ್ ಬರ್ಲಿ, ಜನ ಫಸ್ಟ್ ಸಿನಿಮಾನ ಇಷ್ಟಪಡ್ಲಿ, ಅದಾದ ನಂತರ ನಾವು ಸೆಲೆಬ್ರಿಟಿಗಳನ್ನ ಕರೆಯೋಣ ಅಂತ ನಾವು ಡಿಸೈಡ್ ಮಾಡಿದ್ವಿ. ಇವತ್ತು ನಾವು ಕಾನ್ಫಿಡೆಂಟ್ ಆಗಿ ಎಲ್ರಿಗೂ ಇನ್ವೈಟ್ ಮಾಡಿದ್ವಿ. ಬಟ್ ಫೋನ್ ಮಾಡಿದಾಗ ಪ್ರತಿಯೊಬ್ರು ಹೇಳಿದಿಷ್ಟೇನೆ, ನನಗೆ ಕಂಗ್ರಾಚುಲೇಷನ್ಸ್ ಅಂತ ಬನ್ನಿ ಅಂತ ಕರೆಯಕ್ಕೆ ಫೋನ್ ಮಾಡಿದಾಗ ಅದೆಲ್ಲ ಒಂದ್ ಕಡೆ ನಮಗೆ ಎಷ್ಟು ಖುಷಿ ಆಯ್ತು ಅಂತಂದ್ರೆ, ಎಷ್ಟೋ ದಿವಸ ಆಗಿತ್ತು ಕೇಳಿ ಈ ಮಾತುಗಳನ್ನ. ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತು ಸೆಲೆಬ್ರಿಟಿ ಶೋಗೆ, ಸಕ್ಸಸ್ ಸೆಲೆಬ್ರಿಟಿ ಶೋಗೆ ಅರ್ಥ ಬಂದಿದೆ ಅಂತ ನಾನು ಅನ್ಕೋತೀನಿ. ಅಂಡ್ ನನ್ನ ಇಡೀ ತಂಡಕ್ಕೆ ಥ್ಯಾಂಕ್ ಯು ಸರ್. ಫಸ್ಟ್ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಮಹೇಶ, ಥ್ಯಾಂಕ್ಸ್ ಕಣೋ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗಿರಿ, ನನ್ನ ಜೊತೆ ನಿಂತ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ಅಂಡ್ ಇನ್ನೂ ಇದೆ ಮುಂದೆ ನಾವು ನಾನು ಎಸ್ಕೇಪ್ ಆಗೋಣ ಅಂತಿದೆ, ಬಿಡ್ತಾ ಇಲ್ಲ. ಹುಬ್ಬಳ್ಳಿ, ದಾವಣಗೆರೆ ಎಲ್ಲ ಕಡೆ ಹೋಗ್ಬೇಕು. ಈಗ ಉತ್ತರ ಕರ್ನಾಟಕ ರೌಂಡ್ಸ್ ಹಾಕ್ಬೇಕು. ಎಲ್ಲ ಕಡೆ ಟ್ರಾವೆಲ್ ಮಾಡ್ತಾ ಇದೀವಿ. ಹಾಸನ ಬರ್ತಾ ಇದೀವಿ, ತುಮಕೂರು ಬರ್ತಾ ಇದೀವಿ, ಹುಬ್ಬಳ್ಳಿ, ದಾವಣಗೆರೆ, ಚಿತ್ರದುರ್ಗ, ಬಳ್ಳಾರಿ, ಹೊಸಪೇಟೆ, ಮತ್ತೆ ನಾಳಿದ್ದು ಶುಕ್ರವಾರ ಹೊಸಕೋಟೆಗೆ ಹೋಗ್ತಾ ಇದೀವಿ. ಇಷ್ಟು ಪ್ಲಾನ್ಸ್ ನಮ್ಮಲ್ಲಿದೆ. ಶುಕ್ರವಾರದಿಂದ ಪ್ರಾರಂಭ ಮಾಡ್ತಾ ಇದೀವಿ. ಅಲ್ಲಿಗೂ ಬರ್ತೀವಿ ನಿಮ್ ನೋಡೋದಕ್ಕೆ. ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಈ ಗೆಲುವು ನಿಮ್ಮದು. ನೀವು ಕೊಟ್ಟಂತ ಈ ಗೆಲುವನ್ನ ಸರಿಯಾದ ದಾರಿನಲ್ಲಿ ಬಳಸ್ಕೋತೀವಿ, ಒಳ್ಳೆ ಸಿನಿಮಾಗಳನ್ನ ಕೊಡ್ತೀವಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಐ ಲವ್ ಯು ಆಲ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.